ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾಟ್ ಜಸ್ಟ್ ಸ್ಪೈಸಸ್ಗೆ ಎಲ್ರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ನಾನು ಮೆಂತ್ಯ ಸೊಪ್ಪಿನ ಒಂದು ಸೂಪರ್ ಟೇಸ್ಟಿ ರೆಸಿಪಿ ನಿಮಗೆ ನಾನು ಮಾಡಿ ತೋರಿಸ್ತಾ ಇರೋದು. ಮೆಂತ್ಯ ಸೊಪ್ಪು ಇಲ್ದಿದ್ರೆ ಪಾಲಕ್ ಇರ್ಬೋದು, ಬೇರೆ ಯಾವ ಸೊಪ್ಪಲ್ಲೂ ಕೂಡ ಈ ಥರ ಒಂದು ಕರಿ ಮಾಡಲಿಕ್ಕೆ ಆಗ್ತದೆ. ಸೊಪ್ಪು ಪದಾರ್ಥಗಳನ್ನು ತಿನ್ನದವರು ಕೂಡ ಇದನ್ನು ರುಚಿಯಾಗಿ ತಿಂತಾರೆ. ಸೂಪರ್ ಟೇಸ್ಟಿ ಕರಿ. 1 ಕಪ್ನಷ್ಟು ತೊಗರಿಬೇಳೆಯನ್ನು ನಾನು 2 ಗಂಟೆಗಳ ಕಾಲ ನೆನೆಸಿ ಈಗ ಪ್ರೆಷರ್ ಕುಕ್ ಮಾಡಿ ಚೆನ್ನಾಗಿ ಬೇಯಿಸ್ಕೊಂಡಿದ್ದೇನೆ. ಎರಡು ಈರುಳ್ಳಿ, 1 ಟೊಮೆಟೊ, ಚಿಕ್ಕ ತುಂಡು ಶುಂಠಿ ಹಾಗೂ 10-12 ಎಸಳು ಬೆಳ್ಳುಳ್ಳಿ ಇಷ್ಟನ್ನು ಹೆಚ್ಚಿ ಇಟ್ಟಿದ್ದೇನೆ. 1 ಕಟ್ಟಿನಷ್ಟು ಮೆಂತ್ಯ ಸೊಪ್ಪನ್ನು ನಾನು ತಂದಿದ್ದೆ. ಇವಾಗ ಇದನ್ನು ಈಗ ಎಳತು ಎಲೆಗಳನ್ನು ಹಾಗೂ ದಂಟನ್ನು ನಾನೀಗ ಬೇರ್ಪಡಿಸ್ತಾ ಇದ್ದೇನೆ. ಬೇರ್ಪಡಿಸಿ ಚೆನ್ನಾಗಿ 2-3 ನೀರಷ್ಟು ಇದನ್ನು ತೊಳೆದು ಚೆನ್ನಾಗಿ ಹೆಚ್ಚಿ ಒಂದು ಕಡೆ ಇಟ್ಟುಬಿಡುವ. ಕೊತ್ತಂಬರಿ ಸೊಪ್ಪು, ಅರ್ಧ ಕಟ್ಟಿನಷ್ಟು ಕೊತ್ತಂಬರಿ ಸೊಪ್ಪನ್ನು ಕೂಡ ಚೆನ್ನಾಗಿ ತೊಳೆದು ಹೆಚ್ಚಿ ಇಟ್ಟಿದ್ದೇನೆ. ಇವಾಗ ಒಂದು ಪ್ಯಾನಲ್ಲಿ 2 ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಬಿಸಿ ಮಾಡಿ ಜೀರಿಗೆ, ಹೆಚ್ಚಿಟ್ಟ ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ, ಈರುಳ್ಳಿ ಸ್ವಲ್ಪ ಬಾಡಿದ ಹಾಗೆ ಟೊಮೆಟೊ, ಇವಾಗ ಮೆಂತ್ಯ ಸೊಪ್ಪನ್ನು ಹಾಕ್ತಾ ಇದ್ದೇನೆ. ಲಿಡ್ ಮುಚ್ಚಿ ಒಂದು 5 ನಿಮಿಷದಷ್ಟು ಈಗ ಇದನ್ನು ಹಬೆಯಲ್ಲಿ ಬೇಯಿಸುವ. ನೋಡಿ, ಈಗ ಚೆನ್ನಾಗಿ ಬೆಂದಿದೆ. ಇವಾಗ ಹಳದಿ ಹುಡಿ, ಚಿಟಿಕೆಯಷ್ಟು ಹಳದಿ ಹುಡಿ ಹಾಕಿದ ಮೇಲೆ ರುಚಿಗೆ ಬೇಕಾಗುವಷ್ಟು ಖಾರಕ್ಕನುಸಾರವಾಗಿ ಮೆಣಸಿನ ಹುಡಿ ಹಾಗೂ ಬೇಯಿಸಿದ ತೊಗರಿಬೇಳೆ ಇಷ್ಟನ್ನು ಹಾಕಿ ಚೆನ್ನಾಗಿ ಕಲಸಿ ಇಟ್ಕೊಳ್ಳಿ. ಇವಾಗ ನಾನು ಇಂಗಿನ ನೀರನ್ನು ಹಾಕ್ತಾ ಇದ್ದೇನೆ. ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಳ್ಳಿ. ಗರಂ ಮಸಾಲ ಹಾಕ್ತಾ ಇದ್ದೇನೆ. ಇವಾಗ 2 ಕಪ್ನಷ್ಟು ನೀರು ಹಾಕಿ ಇದನ್ನು ಸ್ವಲ್ಪ ತೆಳು ಮಾಡುವ. ಗ್ರೇವಿ ತುಂಬ ದಪ್ಪಗಿದ್ದೆ. ಹೆಚ್ಚಿದ ಕೊತ್ತಂಬರಿ ಸೊಪ್ಪು ಈಗ ನಾನು ಹಾಕ್ತಾ ಇದ್ದೇನೆ. ಚೆನ್ನಾಗಿ ಒಂದು ಕುದಿ ಬಂದ ತಕ್ಷಣ ಈ ಗ್ರೇವಿ ರೆಡಿ ಆಯಿತು ಫ್ರೆಂಡ್ಸ್. ಇವಾಗ ಗ್ರೇವಿಗೆ 2 ಚಪಾತಿಯನ್ನು ರೆಡಿ ಮಾಡುವ. ಚಪಾತಿ, ಪೂರಿ, ರೈಸ್ಗೂ ಕೂಡ ಸರಿ ಹೊಂದುವ ಸೂಪರ್ ಟೇಸ್ಟಿ ಕರಿ ರೆಡಿ ಆಗ್ತಾ ಉಂಟು ಫ್ರೆಂಡ್ಸ್. ನೀವು ಕೂಡ ಮನೆಯಲ್ಲೊಮ್ಮೆ ಟ್ರೈ ಮಾಡಿ ಹಾಗೂ ರೆಸಿಪೀಸನ್ನು ಶೇರ್ ಮಾಡಲು ಮಾತ್ರ ಮರೆಯದಿರಿ ಫ್ರೆಂಡ್ಸ್. ಎಲ್ರಿಗೂ ವಂದನೆಗಳು.